ದೇವರ ಪ್ರೀತಿಯ ಜನರೇ, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಿಮ್ಮೆಲ್ಲರನ್ನ ನೋಡುವಂಥ ಸದಾವಕಾಶ ನಮಗೆ ದೊರಕಿದೆ ಪ್ರಿಯರೇ. ಹೌದು, ನಮ್ಮ ದೇವರು ಎಷ್ಟು ಒಳ್ಳೆಯವನಲ್ವಾ. ಹಾಗಾಗಿ ಸ್ವಾಮಿಯನ್ನು ನಾವು ಯಾವಾಗಲೂ ಕರಿತೀವಿ, ದೇವರು ಒಳ್ಳೆಯವನು, ಎಲ್ಲ ಸಮಯದಲ್ಲೂ ಆತ ಎಲ್ಲ ಸಮಯದಲ್ಲೂ ಒಳ್ಳೆಯವನೇ ಆಗಿದ್ದಾನೆ ಪ್ರಿಯರೇ. ಹೌದು ಪ್ರಿಯರೇ, ಆತನು ಆ ಕುರಿಮರಿಯು ಎಲ್ಲ ಸಮಯದಲ್ಲೂ ಕುರಿಮರಿ ಹಾಗೆ, ಆ ಕುರಿಯ ಹಾಗೆ ನಿಮ್ಮ ಪಾಪವನ್ನು ನಮ್ಮ ಪಾಪವನ್ನು ತೊಳಿತಾ ಆತ ಸದಾಕಾಲ ಆ ಪ್ರಕಾಶಮಾನವಾಗಿ ಹೊಳಿತಾನೆ ನಮ್ಮ ಜೀವಿತವನ್ನು ಬದಲಾಯಿಸ್ತಾ ಇರ್ತಾನೆ ಪ್ರಿಯರೇ. ಎಂಥ ಒಳ್ಳೆಯ ಒಂದು ದೇವರನ್ನು ನಾವು ಆರಾಧಿಸ್ತಾ ಇದ್ದೀವಿ. ಹೌದು ಪ್ರಿಯರೇ, ಒಂದು ಸಮಯದಲ್ಲಿ ಎಂಥ ಒಂದು ಸದಾವಕಾಶ ಮತ್ತೊಮ್ಮೆ ದೇವರ ವಾಕ್ಯವನ್ನು ಕಲಿಯುವಂಥದ್ದು. ಯಾಕಂದರೆ ದೇವರ ವಿಷಯವಾಗಿ ನಾವು ಮಾತಾಡುವಂಥದ್ದು, ದೇವರು ನಮ್ಮೊಂದಿಗೆ ಮಾತಾಡುವಂಥದ್ದು ಎಲ್ಲವೂ ಈ ವಾಕ್ಯದಿಂದ ಮಾತ್ರ ಪ್ರಿಯರೇ. ಹಾಗಾಗಿ ದೇವರ ವಾಕ್ಯ ಹಾಗೂ ದೇವರೊಂದಿಗೆ ಪ್ರಾರ್ಥನೆ ಇವೆರಡು ನಮ್ಮ ಜೀವಿತವನ್ನು ಬದಲಾಯಿಸ್ತಾ ಬರ್ತಾ ಇರುತ್ತೆ ಪ್ರಿಯರೇ. ಇವೆರಡು ನಮ್ಮ ಜೀವಿತದಲ್ಲಿ ಇರಿದಂಥ ಪಕ್ಷದಲ್ಲಿ ಇವತ್ತು ನಮ್ಮ ಜೀವಿತ ಬದಲಾಗುತ್ತೆ ಪ್ರಿಯರೇ. ಒಂದು ಪ್ರಾರ್ಥನೆ ಮಾಡ್ಕೊಳ್ಳೋಣ. ಸ್ವಾಮಿ, ಹೌದು ತಂದೆ, ನಮ್ಮ ಜೀವಿತ ಈ ಪಾಪದ ಲೋಕದಲ್ಲಿ ಪಾಪವನ್ನು ತುಂಬಿ ಇದೆ ಸ್ವಾಮಿ. ಹೌದು ತಂದೆ, ಇಡೀ ಎಲ್ಲ ನಮ್ಮ ಪಾಪವನ್ನು ನಿನ್ನ ಶುದ್ಧ ರಕ್ತದಿಂದ ತೊಳೆದು ನಿನ್ನ ಕೃಪೆ ಎಲ್ಲರ ಮೇಲೂ ಇರಲಿ ಸ್ವಾಮಿ. ಹೌದು ತಂದೆ, ಈ ಒಂದು ವಾಕ್ಯನ ನಾವು ಕಲೀಲಿಕ್ಕೆ ಹೋಗಬೇಕಾದ್ರೆ ನಮ್ಮೊಂದಿಗೆ ನೀವಿದ್ದು ನಿನ್ನ ಪವಿತ್ರಾತ್ಮನ ಪ್ರಸನ್ನತೆ ನಮ್ಮ ಮೇಲಿರಲಿ ಸ್ವಾಮಿ. ಕೇಳುವಂಥ ಎಲ್ಲ ನಿನ್ನ ಮಕ್ಕಳ ಮೇಲೆಯೂ ಹಾಗೂ ನನ್ನ ಮೇಲೆಯೋ ಎಲ್ಲರ ಮೇಲೆಯೋ ನಿನ್ನ ಆಶೀರ್ವಾದ ಸದಾ ಹೀಗೆ ಇದ್ದು ಈ ವಾಕ್ಯನ ಅರ್ಥ ಮಾಡ್ಕೊಳ್ಳುವಂಥ ಎಲ್ಲ ಒಂದು ಜ್ಞಾನವನ್ನು ಕೊಡಬೇಕೆಂದು ಯೇಸುವಿನ ಹೆಸರಿನಲ್ಲಿ ಬೇಡುವಂಥವನಾಗಿರುವೆನು. ಆಮೇಲೆ ಹೌದು ಪ್ರಿಯರೇ, ಇವತ್ತು ನಾವು ದೇವರ ಸತ್ಯ ಸಭೆಯ ಬಗ್ಗೆ ಕಲೀಲಿಕ್ಕೆ ಹೋಗೋಣ ಪ್ರಿಯರೇ. ಹೌದು, ಯಾವುದು ದೇವರ ಸತ್ಯ ಸಭೆ ಅನ್ನುವ ವಿಚಾರವಾಗಿ ಇವತ್ತು ಕಲೀಲಿಕ್ಕೆ ಹೋಗೋಣ. ಒಬ್ಬ ಹುಡುಗ ಇರ್ತಾನೆ ಪ್ರಿಯರೇ. ಆತ ಏನು ಮಾಡ್ತಾನೆ, ನಾಳೆ ಒಂದು ಭಾನುವಾರ ಸೋಮವಾರ ಆ ಹುಡುಗ ಏನು ಮಾಡಬೇಕು, ಒಂದು ಇಂಟರ್ವ್ಯೂಗೆ ಹೋಗ್ಬೇಕು ಪ್ರಿಯರೇ. ಇಂಟರ್ವ್ಯೂಗೆ ಹೋಗ್ಬೇಕಾದ್ರೆ ಅವನೇನು ಮಾಡ್ತಾನೆ, ಅಯ್ಯೋ ನನಗೆ ಇಂಟರ್ವ್ಯೂ ಕರೆದಿದ್ದಾರಲ್ಲ ಅಂತ ಏನು ಮಾಡ್ತಾನೆ, ಒಂದು ಒಳ್ಳೆ ಬಟ್ಟೆ ತಗೊಂಡು ಹಾಕೊಬೇಕು ಅಂತ ಹೋಗ್ತಾನೆ. ಬೀರೋ ಎಲ್ಲ ಹುಡ್ಕಾಡ್ತಾನೆ. ಬೀರೋಲ್ಲಿ ಒಂದು ಒಳ್ಳೆ ಪ್ಯಾಂಟ್ ತೊಗೊತಾನೆ. ಆ ಪ್ಯಾಂಟ್ ತೊಗೊಂಡು ಬಂದು ಅದನ್ನು ಹಾಕ್ಕೊಂಡು ನೋಡಿದಾಗ ಆ ಪ್ಯಾಂಟು ಐನಾಗಿರಲ್ಲ, ಆ ಪ್ಯಾಂಟ್ ಒಂದು ಸ್ವಲ್ಪ ನೀಟಾಗಿರಲ್ಲ. ಆಮೇಲೆ ಓಕೆ ಅಂತ ಐನ್ ಮಾಡ್ತಾನೆ. ಐನ್ ಮಾಡಿ ಒಂದು ಸ್ವಲ್ಪ ನೋಡಿದಾಗ ಪ್ಯಾಂಟು ಅವನಿಗಿಂತ ಉದ್ದ ಇರುತ್ತೆ ಪ್ರಿಯರೇ. ನನ್ನ ಹಾಗೆ ಆತ ಕುಳ್ಳುವಾಗಿರ್ತಾನೆ, ಆದರೆ ಅವನ ಪ್ಯಾಂಟು ಒಂದಷ್ಟು ಉದ್ದವಾಗಿರುತ್ತೆ. ಆ ಪ್ಯಾಂಟು ಅವನಿಗಾಗೋದಿಲ್ಲ. ಆ ರೀತಿ ಇರಬೇಕಾದ್ರೆ ಅಯ್ಯೋ ನಾಳೆ ಬೆಳಿಗ್ಗೆ ಅವನು ಇಂಟರ್ವ್ಯೂಗೆ ಹೋಗಬೇಕು. ಈಗ ಆಲ್ರೆಡಿ ಮಧ್ಯಾಹ್ನ ಹುಡುಕಾಡ್ತಾ ಇದ್ದಾನೆ. ಅವ್ನಿಗೆ ಮಧ್ಯಾಹ್ನ 12 ಗಂಟೆಗೆ ಮೆಸೇಜ್ ಬರುತ್ತೆ, ಹುಡುಕಾಡ್ತಾ ಇದ್ದಾನೆ, ಬಟ್ಟೆ ಸಿಗುತ್ತೆ. ಈಗ ಅದು ಉದ್ದ ಆಗೋಗಿದೆ, ಏನು ಮಾಡೋದು ಅಂತ ಇರ್ತಾನೆ. ಭಾನುವಾರ ಹೊರಗಡೆ ಆಲ್ಟ್ರೇಷನ್ಗೆ ಹೋಗೋಣ ಅಂತಂದರೆ ಎಲ್ಲ ಟೈಲರ್ ಶಾಪ್ಗಳು ಮುಚ್ಚಿರುತ್ತೆ ಪ್ರಿಯರೇ. ಭಾನುವಾರ ಆಗಿರೋದ್ರಿಂದ ಎಲ್ಲ ಕ್ಲೋಸ್ ಆಗಿರುತ್ತೆ. ಅವ್ನಿಗೇನು ಮಾಡಬೇಕು ಗೊತ್ತಾಗಲ್ಲ. ಸರಿ, ಅಮ್ಮನ ಹತ್ರ ಹೋಗ್ತಾನೆ. ಅಮ್ಮ, ನಾನು ನಾಳೆ ಒಂದು ಇಂಟರ್ವ್ಯೂಗೆ ಹೋಗಬೇಕು, ಈ ಪ್ಯಾಂಟ್ ಒಂದು ಸ್ವಲ್ಪ ಉದ್ದ ಇದೆ, ನನಗೊಂಚೂರು ಇದನ್ನು ಕತ್ತರಿಸಿ ಕರೆಕ್ಟಾಗಿ ಹೊಲ್ದು ಕೊಡ್ತೀಯಾ ಅಂತ ಅಂದಾಗ ಅಮ್ಮ ಹೇಳ್ತಾರೆ, ಮಗನೇ ನನಗೆ ತುಂಬ ಕೆಲಸ ಇದೆ, ನೀನು ಅಲ್ಲಿ ಆ ಟೇಬಲ್ ಮೇಲೆ ಇಟ್ಬಿಟ್ಟು ಹೋಗು, ನಾನು ಆಮೇಲೆ ನೋಡ್ತೀನಿ, ಇಲ್ಲಾಂದರೆ ನಿಮ್ಮ ಅಕ್ಕನ ಹತ್ರ ಹೋಗು, ನಿಮ್ಮ ಅಕ್ಕ ಏನಾದರೂ ಫ್ರೀ ಇದ್ದರೆ ಮಾಡಿಕೊಡ್ತಾಳೆ ಅಂತ ಅಂದಾಗ ಇವನು ಓಕೆ ಅಮ್ಮ ಅಂದ್ಬಿಟ್ಟು ಹುಡುಗ ಏನು ಮಾಡ್ತಾನೆ, ಅಕ್ಕ ನೋಡ್ಕೊಂಡು ಹೋಗ್ತಾನೆ. ಅಕ್ಕ ರೂಮಲ್ಲಿ ಇರ್ತಾಳೆ. ಅಕ್ಕನ ಹತ್ರ ಕೇಳ್ತಾನೆ, ಅಕ್ಕ ನನಗೆ ನಾಳೆ ಒಂದು ಇಂಟರ್ವ್ಯೂ ಇದೆ, ಹೋಗಬೇಕು, ಸ್ವಲ್ಪ ಈ ಪ್ಯಾಂಟು ಒಂದು ಸ್ವಲ್ಪ ಉದ್ದ ಇದೆ, ಒಂಚೂರು ರೆಡಿ ಮಾಡ್ಕೊಡೋಕ್ಕಾಗುತ್ತಾ, ಆಲ್ಟ್ರೇಷನ್ ಮಾಡ್ಕೊಡೋಕ್ಕಾಗುತ್ತಾ ಅಂತಂದಾಗ ಅಕ್ಕ ಹೇಳ್ತಾಳೆ, ನನಗೊಂದು ಸ್ವಲ್ಪ ತುಂಬ ಬ್ಯುಸಿ ಇದೆ, ಯಾವುದೋ ಒಂದು ಪ್ರಾಜೆಕ್ಟಲ್ಲಿ ಕೆಲಸ ಮಾಡ್ತಾಯಿದ್ದೀನಿ, ದಯವಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಟು ನಾನು ಮಾಡಿಕೊಡ್ತೀನಿ, ಫ್ರೀ ಆದಮೇಲೆ ಆ ಟೇಬಲ್ ಮೇಲೆ ಇಟ್ಬಿಟ್ಟು ಹೋಗು ಅಂತ ಹೇಳ್ತಾನೆ. ಓಕೆ ಅಂದ್ಬಿಟ್ಟು ಟೇಬಲ್ ಮೇಲೆ ಅಂದ್ಕೊಂಡು ಹೋಗ್ತಾನೆ. ಮನೆ ಹೊರಗಡೆ ಅಜ್ಜಿನ ನೋಡ್ತಾನೆ. ಅಜ್ಜಿನ ನೋಡಿದಾಗ ಅಜ್ಜಿ ಇವರಿಬ್ಬರು ಸರಿ ಆಯಿತು ಬ್ಯುಸಿಯಾಗಿರ್ತಾರೆ, ಸರಿ ಅಜ್ಜಿ ಹತ್ರ ಮಾಡಿಸ್ಕೊಳ್ಳೋಣ ಅಂದ್ಬಿಟ್ಟು ಅಜ್ಜಿ ಹತ್ರ ಹೇಳ್ತಾನೆ, ಅಜ್ಜಿ ನನ್ನ ಪ್ಯಾಂಟ್ ಒಂದು ಸ್ವಲ್ಪ ಉದ್ದ ಇದೆ, ಒಂಚೂರು ಕತ್ತರಿಸಿ ಅದನ್ನು ಕರೆಕ್ಟಾಗಿ ಹೊಲ್ಕೊಡ್ತೀರಾ ಅಂತ ಅಂದಾಗ ಅಜ್ಜಿ ಓಕೆ ಮಗನೇ, ನನಗೇನು ಬೇರೆ ಏನು ಕೆಲಸ ಇಲ್ಲ ಮೊಮ್ಮಗನೇ, ನಾನು ಮಾಡಿಕೊಡ್ತೀನಿ ಅಂತ ಕೇಳ್ತಾರೆ. ಸರಿ ಅಂದ್ಬಿಟ್ಟು ಅಜ್ಜಿ ಹತ್ರ ಏನು ಮಾಡ್ತಾನೆ, ಕೊಟ್ಬಿಟ್ಟು ಅಜ್ಜಿ ನೀನು ಇದನ್ನು ಮಾಡಿ ಆ ಟೇಬಲ್ ಮೇಲೆ ಹಾಕ್ಬಿಟ್ಟು ನೀನು ಹೋಗು ಅಂತ ಅಂದಾಗ ಸರಿ ಅಂದ್ಬಿಟ್ಟು ಅಜ್ಜಿ ಆಯಿತು ಮೊಮ್ಮಗನೇ ಅಂದ್ಬಿಟ್ಟು ಅಜ್ಜಿ ಕೆಲಸ ಮಾಡೋಕ್ಕೆ ಶುರು ಮಾಡ್ತಾರೆ. ಆ ಪ್ಯಾಂಟ್ನ ಕರೆಕ್ಟಾಗಿ ಸೈಜ್ನ ಹೊಲಿಲಿಕ್ಕೆ ಅಂದ್ಬಿಟ್ಟು ನೋಡ್ತಾ ಇರ್ತಾರೆ. ಮೊಮ್ಮಗ ಕೊಟ್ಬಿಟ್ಟು ಅವ್ನು ಹೊರಗಡೆ ಆಟ ಆಡೋಕ್ಕೆ ಹೋಗ್ಬಿಡ್ತಾನೆ, ಫ್ರೆಂಡ್ಸ್ ಜೊತೆ ಹೊಂಟೋಯ್ತಾನೆ. ಸರಿ ಆಯಿತು, ಅಜ್ಜಿ ಹೊಲಿತಾಳೆ, ಕರೆಕ್ಟಾಗಿರುತ್ತೆ, ಆ ಟೇಬಲ್ ಮೇಲೆ ಹಾಕ್ಬಿಟ್ಟು ಹೋಗ್ತಾಳೆ. ಈ ವಿಚಾರ ಅಮ್ಮನಿಗೂ ಅಕ್ಕನಿಗೂ ಗೊತ್ತಿರೋದಿಲ್ಲ. ಹಾಗಾಗಿ ತದನಂತರ ಅಕ್ಕ ಬರ್ತಾಳೆ.
ಅಕ್ಕಂದು ಒಂದು ಸ್ವಲ್ಪ ಕೆಲಸ ಮುಗಿಯುತ್ತೆ. ಅಕ್ಕ ಕೆಲಸ ಮುಗಿಸ್ಕೊಂಡು ಬಂದಾಗ ಒಂದು ಸ್ವಲ್ಪ ಬ್ರೇಕಲ್ಲಿ ನೋಡ್ತಾಳೆ. ಸಾಯಂಕಾಲ 6 ಗಂಟೆ ಆವಾಗ ಸಮಯ. ಆಗ ನೋಡಿದಾಗ ಓಕೆ, ನನ್ನ ತಮ್ಮ ಈ ಪ್ಯಾಂಟ್ನ ಸರಿ ಮಾಡೋಕ್ಕೆ ಹೇಳಿದ್ನಲ್ಲ, ಸರಿ ಅಂದ್ಬಿಟ್ಟು ಏನು ಮಾಡ್ತಾಳೆ, ಅವಳೊಂದಷ್ಟು ಕತ್ತರಿಸಿ ಆ ಪ್ಯಾಂಟ್ನ ಹೊಲಿತಾಳೆ. ಹೊಲಿದು ಮತ್ತೆ ಅದ್ರ ಮೇಲೆ ಒಂದು ಸ್ವಲ್ಪ ಆಲ್ಟ್ರೇಷನ್ ಮಾಡಿ ಆ ಟೇಬಲ್ ಮೇಲೆ ಹಾಕ್ಬಿಟ್ಟು ಹೋಗ್ತಾಳೆ ಪ್ರಿಯರೇ. ತದನಂತರ ಒಂದು 8 ಗಂಟೆ ಹಂಗೆ ಅಮ್ಮ ಬರ್ತಾರೆ. ಅಮ್ಮನ ಕೆಲಸ ಮುಗ್ದಿರುತ್ತೆ. ಆನ್ಲೈನ್ ವರ್ಕರ್ಸ್ ಎಲ್ಲ ಮನೇಲೇ ಇರ್ತಾರಲ್ಲ ಈಗ, ಹಾಗಾಗಿ ಅಮ್ಮನ ಕೆಲಸ ಮುಗ್ದಿರುತ್ತೆ. ಅಮ್ಮ ಬರ್ತಾಳೆ, ಆ ಪ್ಯಾಂಟ್ನ ಮುಗ್ನೂಟ, ಅಯ್ಯೋ ನನ್ನ ಮಗ ಮಧ್ಯಾಹ್ನನೇ ಕೇಳಿದ್ನಲ್ಲ, ಅವ್ನು ನಾನು ಮಾಡ್ಕೊಡೋಕ್ಕಾಗಲಿಲ್ವಲ್ಲ ಅಂತ ಅಂದ್ಬಿಟ್ಟು ಏನು ಮಾಡ್ತಾಳೆ, ಆ ಪ್ಯಾಂಟ್ನ ತೆಗೆದು ಇನ್ನೊಂದಷ್ಟು ಕತ್ತರಿಸಿ ಅದನ್ನು ಹೊಲಿದು ಅಲ್ಲಿ ಹಾಕ್ತಾಳೆ ಪ್ರಿಯರೇ. ಅದು ಹಾಕ್ಬಿಟ್ಟು ಅವ್ರ ಪಾಡಿಗೆ ಅವ್ರ ಕೆಲಸಕ್ಕೆ ಅದರ ಅಡುಗೆ ಗಿಡಿಗೆ ಮಾಡೋಣ ಅಂದ್ಬಿಟ್ಟು ಹೋಗ್ತಾರೆ. ಮಗ 9 ಗಂಟೆಗೆ ಮನೆಗೆ ಬರ್ತಾನೆ. ಮನೆಗೆ ಬಂದು ಅಜ್ಜಿ ಹತ್ರ ಕೇಳ್ತಾನೆ, ಅಜ್ಜಿ ಹೊಲ್ದಾ ಅಂತ. ಹ್ಞೂ ಹೊಲ್ದೆ ಅಂತ. ಸರಿ ಆಯ್ತು, ಎಲ್ಲಿದೆ ಪ್ಯಾಂಟಿಗೆ ಐರನ್ ಮಾಡ್ಬೇಕು ನಾನು ಅಂದಾಗ, ಆ ಟೇಬಲ್ ಮೇಲೆ ಇದೆ ಮಗನೇ, ಮೊಮ್ಮಗನೇ ನೀನು ತಗೋ ಅಂತ ಅಂದಾಗ ಟೇಬಲ್ ಮೇಲೆ ಹೋಯ್ತಾನೆ. ಬಟ್ ತಗೊತಾನೆ. ಅವನು ತಗೊಂಡು ಅದನ್ನು ನೋಡಿದಾಗ ಅದು ಪ್ಯಾಂಟ್ ಆಗಿರಲ್ಲ ಪ್ರಿಯರೇ. ಎಲ್ಲರೂ ಹೊಲ್ದು ಕಟ್ ಮಾಡಿ ಆ ಉಳಿದದ್ದು ಅವನಿಗೆ 3/4 ಪ್ಯಾಂಟ್ ಆಗಿಬಿಡುತ್ತೆ. ಅಂತ ಅಂದರೆ ಅದು ಮಂಡಿ ಗಂಟ ಬರುತ್ತೆ ಪ್ರಿಯರೇ, ಚಡ್ಡಿ ಆಗಿಬಿಟ್ಟಿರುತ್ತೆ ಅದು. ಹೌದು ಪ್ರಿಯರೇ, ಇವತ್ತು ನಾವು ದೇವರ ಸತ್ಯ ಸಭೆ ಎಲ್ಲವೂ ಹೋಗಿ, ಎಲ್ಲರೂ ಸಭೆಯನ್ನು ಬಿಟ್ಟು ಬೇರೆ ಯಾವುದೋ ಲೋಕಕ್ಕೆ ಹೋಗಿ ಉಳಿದಂಥ ಸಭೆ ಅಂತ ಅಂದರೆ ದೇವರ ಸತ್ಯ ಸಭೆ, ಉಳಿದ ಸಭೆ ಯಾವುದು ಅನ್ನೋದನ್ನ ನಾವು ನೋಡೋದೇ ಹಾಗಿದ್ರೆ, ದೇವರಿಗೂ ಒಂದು ಸಭೆ ಇದೆ. ಈ ಕೊನೆಯ ಕಾಲದಲ್ಲಿ ಪ್ರಿಯರೇ, ಈ ಕೊನೆಯ ಸಭೆ ಯಾವುದು, ಸತ್ಯ ಸಭೆ ಯಾವುದು? ಪ್ರಪಂಚದಲ್ಲಿ ಇಷ್ಟೊಂದು ಸಭೆಗಳಿದೆ, ಆದರೆ ಇದರಲ್ಲಿ ಯಾವುದು ದೇವರ ಸತ್ಯ ಸಭೆ ಅನ್ನೋದನ್ನ ನಾವು ತಿಳ್ಕೊಬೇಕಾಗಿದೆ ಪ್ರಿಯರೇ. ಅಯ್ಯೋ, ಅವ್ರು ಯಾರೋ ಭಾನುವಾರ ಆಚರಣೆ ಮಾಡ್ತಾ ಇದ್ದಾರೆ, ನಾನು ಅಲ್ಲಿ ಹೋಗ್ತೀನಿ. ಶನಿವಾರ ಆಚರಣೆ ಮಾಡ್ತಾ ಇದ್ದಾರೆ, ನಾನು ಇಲ್ಲಿ ಹೋಗ್ತೀನಿ. ಮಂಗಳವಾರ ಆಚರಣೆ ಮಾಡ್ತಾ ಇದ್ದಾರೆ, ಬುಧವಾರ ಆಚರಣೆ ಮಾಡ್ತಾ ಇದ್ದಾರೆ, ಅಲ್ಲಿ ಯಾರೋ ಶುಕ್ರವಾರ ಆಚರಣೆ ಮಾಡ್ತಾ ಇದ್ದಾರೆ, ನಾನು ಅಲ್ಲಿ ಹೋಗ್ತೀನಿ. ಅಲ್ಲ ಪ್ರಿಯರೇ, ದೇವರ ಸತ್ಯ ಸಭೆ ಯಾವುದು ಅನ್ನೋದನ್ನು ಸತ್ಯವೇದ ನಮಗೆ ಹೇಳುತ್ತೆ ಪ್ರಿಯರೇ. ಕೆಲವೊಂದು ನೋಡ್ಕೊಳ್ಳೋಣ. ಕಾಲಕ್ಕೆ ತಕ್ಕಂತೆ ದೇವರೊಂದಿಗೆ ನಡೆದಂಥ ಒಂದಷ್ಟು ಗುಂಪುಗಳು, ಒಂದಷ್ಟು ಜನಾಂಗಗಳು ನಾವು ನೋಡ್ತಾನೆ ಬರ್ಬೋದು ಪ್ರಿಯರೇ. ದೇವರೊಂದಿಗೆ ನಡೆದಂಥದ್ದು, ದೇವರಿಗೆ ನೀತಿವಂತರಾಗಿದ್ದಂಥ ಒಂದಷ್ಟು ಗುಂಪನ್ನು ನಾವು ನೋಡ್ತೀವಿ ಪ್ರಿಯರೇ. ಈನೋಕನ ವಿಷಯದಲ್ಲಿ ನೋಡಬೇಕಾದ್ರೆ ಈನೋಕ ಸ್ವಾಮಿಯೊಂದಿಗೆ ನಡೀತಾನೆ ಪ್ರಿಯರೇ. ಮೋಶೆಯ ವಿಷಯವಾಗಿ ನೋಡಿದಾಗ ಸ್ವಾಮಿಗೋಸ್ಕರ ತನ್ನ ಜೀವಿತವನ್ನೇ ಬದಲಾಯಿಸಿ ತನ್ನ ಜೀವಿತವನ್ನು ಸ್ವಾಮಿಗೋಸ್ಕರ ಮುಡುಪಾಗಿಡ್ತಾನೆ ಪ್ರಿಯರೇ. ಒಂದು ಒಳ್ಳೆ ಕಾರ್ಯವನ್ನು, ಒಂದು ಒಳ್ಳೆ ಲೀಡರ್ಶಿಪ್ ಕ್ವಾಲಿಟಿನ ಮೋಶೆಯಲ್ಲಿ ನಾವು ನೋಡ್ಬೋದು ಪ್ರಿಯರೇ. ತದನಂತರ ದಾವೀದನನ್ನು ನೋಡ್ಬೋದು, ಒಬ್ಬ ವಾರಿಯರ್. ದಾವೀದ ತನ್ನ ತಪ್ಪನ್ನು ಸ್ವಾಮಿ ಮುಂದೆ ಒಪ್ಕೊಂಡು ಸರೆಂಡರ್ ಆಗ್ತಾನೆ ಪ್ರಿಯರೇ. ಇವರೆಲ್ಲರೂ ದೇವರೊಂದಿಗೆ ನಡೆದವರು, ದೇವರ ಮಕ್ಕಳು. ತಪ್ಪು ಮಾಡಿ ಬಿದ್ದು ಮತ್ತೊಮ್ಮೆ ಎದ್ದು ಸ್ವಾಮಿಯೊಂದಿಗೆ ಬಲವಾಗಿ ಆತನ ಸತ್ಯದಲ್ಲಿ ನಿಂತವರು ಪ್ರಿಯರೇ. ಈ ಥರ ನೋಡಿದಾಗ ಇಸ್ರಾಯೇಲ್ರಲ್ಲಿ ಒಂದಷ್ಟು ಗುಂಪು, ದಾನಿಯೇಲ ಆತನ ಸ್ನೇಹಿತರು, ಈ ಥರ ಸುಮಾರು ಜನ ಒಂದು ಸಣ್ಣ ಗುಂಪನ್ನು ದೇವರ ಉಳಿದ ಸಭೆ, ಆ ರೆಮ್ನೆಂಟ್ ಚರ್ಚ್ ಅಂತ ನಾವು ಇಂಗ್ಲೀಷಲ್ಲಿ ಕರಿತೀವಿ ಪ್ರಿಯರೇ. ಆ ರೆಮ್ನೆಂಟ್ ಚರ್ಚ್ ಯಾವುದು, ಆ ಲಾಸ್ಟ್ ಡೇ ಚರ್ಚ್ ಯಾವುದು, ಆ ಕೊನೆಯ ದಿನಗಳ ಸಭೆ ಯಾವುದು ಅನ್ನೋದನ್ನ ನಾವು ನೋಡೋದೇ ಆಗಿದೆ ಪ್ರಿಯರೇ. ಒಂದು ಸಲ ನಾವು ಯೆಶಾಯನು ಬರೆದಂಥ ಒಂದು ಪತ್ರಿಕೆ 11ನೇ ಅಧ್ಯಾಯ 11 ಮತ್ತು 12ನೇ ವಚನದಲ್ಲಿ ನಾವು ನೋಡ್ಕೊಳ್ಳೋಣ ಪ್ರಿಯರೇ. ಇಲ್ಲಿ ಹೀಗೆ ಹೇಳುತ್ತೆ, ಆ ದಿನದಲ್ಲಿ ಕರ್ತನು ನನ್ನ ಜನಶೇಷವನ್ನು ಬಿಡಿಸಿಕೊಳ್ಳುವುದಕ್ಕೆ 2ನೇ ಸಾರಿ ಕೈ ಹಾಕಿ ಅಶ್ಶೂರ್ಯ, ಐಗುಪ್ತ, ಪತ್ರೋಸ್, ಕೂಷ್, ಎಲಾಮ್, ವಿನಾರ್ ಹಾಗೂ ಹಮಾತ್, ಸಮುದ್ರದ ಕರಾವಳಿ ಈ ಸ್ಥಳಗಳಲ್ಲಿ ಉಳಿದವರನ್ನು ಬರಮಾಡಿಕೊಳ್ಳುವೆನು ಅಂತ ಹೇಳ್ತಾನೆ. ಇಲ್ಲೆಲ್ಲರೂ ಇವಾಗ ಹೋಗಿರ್ತಾರೆ 2ನೇ ಸರಿ ಸ್ವಾಮಿ ತನ್ನ ರೆಮಿನೆಂಟ್ ಸಭೆ, ತನ್ನ ಉಳಿದ ಸಭೆಗಳನ್ನ, ಇನ್ನು ಯಾರು ಇದರಲ್ಲಿ ನೀತಿವಂತರಿದ್ದಾರೆ ಆ ಉಳಿದವರಿಗೋಸ್ಕರ ಮತ್ತೊಮ್ಮೆ ಸ್ವಾಮಿ ಕೆಳಗಿಳಿತಾ ಇದ್ದಾನೆ. ಮತ್ತೊಮ್ಮೆ ಸ್ವಾಮಿ ಆ ಉಳಿದಂಥ ಜನಾಂಗವನ್ನು ನೋಡ್ತಾ ಇದ್ದಾನೆ. ಅಂತ ಅಂದರೆ ದೇವರ ಸತ್ಯತೆಯಲ್ಲಿ ಆತ ಎಷ್ಟೇ ಕಷ್ಟಗಳು ಬರಲಿ, ಎಷ್ಟೇ ನೋವು ಬರಲಿ, ಯಾರು ಏನೇ ಅನ್ನಲಿ, ಯಾರು ಏನೇ ಹಿಂಸೆ ಮಾಡಲಿ, ಆದರೆ ನಾನು ಯೇಸು ಸ್ವಾಮಿಯ ಸಾಕ್ಷ್ಯ ಮಗಳಾಗಿ ನಿಂತ್ಕೊತೀನಿ ಬಲವಾಗಿ ಅನ್ನುವ ಒಂದು ಸಣ್ಣ ಗುಂಪನ್ನು ಸ್ವಾಮಿ ನೋಡ್ತಾನೆ ಪ್ರಿಯರೇ. ಆ ಗುಂಪು ಯಾವುದು, ಆ ಸಭೆ ಯಾವುದು ಅಲ್ಲ ನಾವು ನೋಡಬೇಕಾದ್ರೆ ಪ್ರಕಟಣೆ ಪುಸ್ತಕ ಆ ಸಭೆಯ ಬಗ್ಗೆ ಒಂದಷ್ಟು ವಿಚಾರಗಳನ್ನ ನಮಗೆ ಹೇಳುತ್ತೆ, ಒಂದಷ್ಟು ಸಿಗ್ನಿಫಿಕೆನ್ಸ್ನ ನಮಗೆ ಕೊಡುತ್ತೆ ಪ್ರಿಯರೇ. ಏನು ಆ ಸಭೆಯ ಸಿಗ್ನಿಫಿಕೆನ್ಸ್ ಏನು, ಆ ಸಭೆಯ ಒಂದು ಗುರುತುಗಳು ಏನು, ಆ ಸಭೆಯ ಪಾಲನೆಗಳು ಏನು, ಅದು ಯಾವ ಸಭೆ, ಅದು ದೇವರ ಸಭೆ ಅಂತ ಅಂದರೆ ಯಾವುದು ಬ್ರದರ್ ಅಂತ ನೀವು ನನ್ನನ್ನು ಕೇಳ್ಬೋದು. ಹಾಗೆ ಹೇಳೋದೇ ಆಗಿದ್ದರೆ ಅದು ದೇವರ ಸಭೆಯನ್ನು ಪ್ರಕಟಣೆ
ಪುಸ್ತಕ 12ನೇ ಅಧ್ಯಾಯ ಯೇಸು ಸ್ವಾಮಿಯ ಸಭೆಯನ್ನು ನಮಗೆ ಈ ಕೊನೆಯ ಕಾಲದ ಸಭೆಯ ಕುರಿತಾಗಿ ನಮಗಲ್ಲಿ ತಿಳಿಸ್ಕೊಳ್ಳುತ್ತೆ ಪ್ರಿಯರೇ. ಹೌದು ಪ್ರಿಯರೇ, ಇಲ್ಲಿ 12ನೇ ಅಧ್ಯಾಯ ಪ್ರಕಟಣೆ 12 ಒಂದು ಸ್ವಲ್ಪ ನಾವು ನೋಡೋದೇ ಹಾಗಿದ್ರೆ ಮೊದಲು 5 ಮತ್ತು 6ನೇ ವಚನ ನಾವು ಓದ್ಕೊಳ್ಳೋಣ ಪ್ರಿಯರೇ. ಪ್ರಕಟಣೆ 12 5 ಮತ್ತು 6ನೇ ವಚನ. ಆಕೆ ಜನಾಂಗಗಳನ್ನು ಕಬ್ಬಿಣದ ಕೋಲಿನಿಂದ ಆಳಬೇಕಾದ ಒಂದು ಗಂಡು ಮಗುವನ್ನು ಹೆತ್ತಳು. ಆ ಕೂಸು ಪಕ್ಕನೆ ದೇವರ ಬಳಿಗೂ ಆತನ ಸಿಂಹಾಸನದ ಬಳಿಗೂ ಎತ್ತಲ್ಪಟ್ಟಿತು. ಆ ಸ್ತ್ರೀಯು ಅರಣ್ಯಕ್ಕೆ ಓಡಿ ಹೋದಳು. ಅಲ್ಲಿ ಆಕೆಗೆ 1260 ದಿನಗಳವರೆಗೂ ಪೋಷಣೆಯಾಗಬೇಕೆಂದು ದೇವರು ಸ್ಥಳವನ್ನು ಸಿದ್ಧ ಮಾಡಿದ್ದನು. ಇಲ್ಲಿ ದೇವರು ಒಂದು ಸ್ತ್ರೀಗೆ ಸ್ಥಳವನ್ನು ಸಿದ್ಧ ಮಾಡ್ತಾ ಇದ್ದಾಳೆ. ಆ ಸ್ತ್ರೀಯ ಮಗನ ಬಗ್ಗೆ ಆಕೆಯ ಜನಾಂಗದ ಬಗ್ಗೆ ಇಲ್ಲಿ ಹೇಳ್ತಾ ಇದೆ. ಸ್ತ್ರೀ, ಸತ್ಯವೇದದ ಸ್ತ್ರೀ ಯಾರಿಗೂ ಹೋಲಿಸುತ್ತೆ ಪ್ರಿಯರೇ? ಸಭೆಗೆ ಹೋಲಿಸುತ್ತೆ ಪ್ರಿಯರೇ. ಈಗ ನಾವು ಈ ಪ್ರಕಟಣೆ 12ನೇ ಅಧ್ಯಾಯ 5 ಮತ್ತು 6ನೇ ವಚನ ಹಾಗೂ 4ರಿಂದ 6ನೇ ವಚನ ನಾವು ನೋಡಿದಾಗ ಇಲ್ಲಿ ದೇವರಿಗೆ ಒಂದು ಸ್ತ್ರೀ, ದೇವರಿಗೆ ಒಂದು ಸಭೆ ಇದೆ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ ಪ್ರಿಯರೇ. ದೇವರ ಸಭೆ, ಇಲ್ಲಿ ದೇವರ ಸಭೆ, ಆ ಸಭೆ ತೊಂದರೆಯಲ್ಲಿದೆ. ಆ ಸಭೆನ ಸ್ವಾಮಿ ಪೋಷಿಸ್ತಾ ಇದ್ದಾನೆ. ಸತ್ಯವೇದ ಹೇಳುತ್ತೆ 1260 ವರ್ಷ ಅದು ಅರಣ್ಯದಲ್ಲಿರುತ್ತೆ. ಆ ಅರಣ್ಯದಲ್ಲಿ ನಾನು ಅವ್ರಿಗೇನು ಮಾಡ್ತೀನಿ? ಪೋಷಣೆನ ಮಾಡ್ತೀನಿ. ಯಾವ ರೀತಿ ಎಲೈಜಾಗೆ ಸ್ವಾಮಿ ಪೋಷಣೆನ ಮಾಡಿದ್ನೋ, ಯಾವ ರೀತಿ ನೋವಾಗೆ ಸ್ವಾಮಿ ಪೋಷಣೆ ಮಾಡಿದ್ನೋ, ಅದೇ ರೀತಿ ಸ್ವಾಮಿ ಆ ಒಂದು ಸಭೆಗೆ ಪೋಷಣೆಯನ್ನು ಮಾಡ್ತಾನೆ ಪ್ರಿಯರೇ, ಮಾಡಿದ್ದ ಪ್ರಿಯರೇ. ಆ ಸಭೆ ಯಾವುದು? ಈಗ ನಾವು ತಿಳ್ಕೊಂಡ್ವಿ, ದೇವರಿಗೆ ಒಂದು ಸ್ತ್ರೀ, ದೇವರಿಗೆ ಒಂದು ಸಭೆ ಇದೆ ಅನ್ನುವ ವಿಚಾರವಾಗಿ. ಈಗ ಆ ಸಭೆ ಯಾವುದು, ಏನು, ಆ ಸಭೆಗೆ ಏನು ಕೊಡಲ್ಪಟ್ಟಿತ್ತು ಅನ್ನೋದು ನಾವು ನೋಡೋದೇ ಹಾಗಿದ್ರೆ ಅದೇ 12ನೇ ಅಧ್ಯಾಯ 14ನೇ ವಚನ ಹೀಗೆ ತಿಳಿಸುತ್ತೆ ಪ್ರಿಯರೇ. ಆ ಸ್ತ್ರೀಯು ಅರಣ್ಯದಲ್ಲಿದ್ದ ತನ್ನ ಸ್ಥಳಕ್ಕೆ ಹಾರಿ ಹೋಗುವುದಕ್ಕಾಗಿ ಆಕೆಗೆ ದೊಡ್ಡ ಗರುಡ ಪಕ್ಷಿಯ 2 ರೆಕ್ಕೆಗಳನ್ನು ಕೊಡಲ್ಪಟ್ಟಿತ್ತು. ಹೌದು ಪ್ರಿಯರೇ, ಅದು ಅರಣ್ಯಕ್ಕೆ ಓಡೋಗೋದಕ್ಕೆ, ಸ್ಪೀಡಾಗಿ ಓಡೋಗೋದಕ್ಕೆ, ಅಂದರೆ ಸುಮ್ಮನೆ ಅಲ್ಲ, ಸ್ಪೀಡ್ನ ಇನ್ಕ್ರೀಸ್ ಮಾಡೋದಕ್ಕೆ ಆಕೆಗೆ ಗರುಡ ಪಕ್ಷಿಯ ರೆಕ್ಕೆಯನ್ನು ಕೊಡಲ್ಪಟ್ಟಿದೆ ಪ್ರಿಯರೇ. ಹೌದು ಪ್ರಿಯರೇ, ಆ ಅರಣ್ಯ ಯಾವುದು? ಆ 1260 ವರ್ಷ ಏನು ನಡೀತು? ಆ ಸಭೆ ಯಾವುದು? ಅರಣ್ಯಕ್ಕೆ ಓಡೋದಂಥ ಸಭೆ ಯಾವುದು? ಅಂದರೆ ರಾಜ್ಯನ ಬಿಟ್ಟು, ಸಿಟಿನ ಬಿಟ್ಟು ಆ ಅರಣ್ಯಕ್ಕೆ ಓಡೋದಂಥ ಆ ಸಭೆ ಯಾವುದು? ಆ ಸಭೆಗೆ ಏನಾಗಿತ್ತು ಅಂತ ಕೆಲಸ, ಅಂತ ಕಷ್ಟ ಅನ್ನೋದು ನೋಡೋದೇ ಹಾಗಿದ್ರೆ ಪ್ರಿಯರೇ. ಹೌದು ಪ್ರಿಯರೇ, ಪ್ರೊಫೆಸಿಯಲ್ಲಿ 1260 ವರ್ಷ ಎಂಡಿಂಗ್ ಬಂದು 1798ನೇ ಇಸ್ವಿಯಲ್ಲಿ ಅದು ಎಂಡಾಗುತ್ತೆ ಪ್ರಿಯರೇ. ಆಗ ನೋಡಬೇಕಾದ್ರೆ ಸುಮಾರು 8ರಿಂದ 9 ಶತಮಾನಗಳು ಕ್ರೈಸ್ತಿಯ ದೇವರ ಸತ್ಯವಾದಂಥ ದೇವರ ವಾಕ್ಯನ ಹಿಡಿದಂಥ ಮಕ್ಕಳಿಗೆ ತೊಂದರೆಗಳಿರುತ್ತೆ ಪ್ರಿಯರೇ. ಸಡನ್ನಾಗಿ ಕಾನ್ಸ್ಟಂಟೈನ್ ಬರ್ತಾನೆ, 7ನೇ ದಿನ ಸಬ್ಬತ್ತನ್ನು ವಾರದ ಮೊದಲನೇ ದಿನ ಸಬ್ಬತ್ತಿಗೆ ಬದಲಾಯಿಸ್ತಾನೆ. ಎಲ್ಲರೂ ಅದನ್ನು ಹಿಂಬಾಲಿಸ್ತಾ ಹೋಗ್ತಾರೆ. ಸೈತಾನ ಈ ವಾಕ್ಯವನ್ನು ಬದಲಾಯಿಸ್ತಾ ಹೋಗ್ತಾನೆ. ಹಾಗೂ ಈ ವಾಕ್ಯವನ್ನು ಹಿಡಿದಂಥ ಎಷ್ಟೊಂದು ಜನ ಕೊಲ್ತಾ ಹೋಗ್ತಾನೆ. ನಾವು ನೋಡ್ಬೋದು ಜೆರೋಮ್, ಜಾನ್ ಹಸ್ ಮತ್ತು ಆ ಸುಳ್ಳಿನ ಒಂದು ಪ್ರಪಂಚದಲ್ಲಿ ಮುಳುಗಿದಂಥ ಸಭೆಯಿಂದ ಹೊರಗಡೆ ಒಂದು ಪ್ರೊಟೆಸ್ಟೆಂಟ್ ಸಭೆ ಹೊರಗಡೆ ಬರುತ್ತೆ. ಮಾರ್ಟಿನ್ ಲೂಥರ್ ಅದನ್ನ ಲೀಡ್ ಮಾಡ್ತಾರೆ. ಆ ಗುಂಪನ್ನು ಮಾರ್ಟಿನ್ ಲೂಥರ್ ಹೊರಗಡೆ ತೊಗೊಂಬರ್ತಾರೆ. ಉಳಿದಂಥ ಸಭೆ, ಆ ಕಾರ್ನರ್ ಸ್ಟೋನ್ ಸಭೆ, ಉಳಿದಂಥ ಸಭೆ. ತದನಂತರ ನಮಗೆಲ್ಲ ಗೊತ್ತು ಸಭೆ ಯಾವ ರೀತಿ ಬೆಳೀತಾ ಹೋಗುತ್ತೆ ಅಂತ. UK, ಜರ್ಮನಿ, ರೋಮ್ ಎಲ್ಲ ಕಡೆ ಸಭೆ ಬೆಳೀತಾ ಹೋಗಬೇಕಾದ್ರೆ, ಆದರೆ ಎಲ್ಲ ಸಭೆಯಲ್ಲೂ ಆಜ್ಞೆಗಳಿರೋದಿಲ್ಲ ಪ್ರಿಯರೇ. ಎಲ್ಲ ಸಭೆಗಳಲ್ಲೂ ದೇವರ ಸಭೆ ಯಾವುದು ಅಂತ ಒಂದಷ್ಟು ಜನ ಹುಡುಕ್ತಾ ಇರ್ತಾರೆ. ಅದನ್ನ ತಿಳ್ಕೊಂಡಂಥವರು UK ಒಂದಷ್ಟು ಜನ ನಾರ್ತ್ ಅಮೇರಿಕಾಗೆ ಹೋಗ್ತಾರೆ ಪ್ರಿಯರೇ. ಆ ನಾರ್ತ್ ಅಮೇರಿಕಾ ಹೋದಂಥ ಗುಂಪಲ್ಲಿ ಆ ಗುಂಪಿಂದ ಹೊರಗಡೆ ಬಂದವರೇ ನಮ್ಮ ವಿಲಿಯಂ ಮಿಲ್ಲರ್ ಆಗಿರ್ಬೋದು, ಎಲೆನ್ ವೈಟಮ್ನವರಾಗಿರ್ಬೋದು. ಇವರೆಲ್ಲರೂ ಆ ಗುಂಪಿಂದ ಹೊರಗಡೆ ಬಂದಂಥವ್ರು ಪ್ರಿಯರೇ. ಹೌದು ಪ್ರಿಯರೇ, ಆ ಸಭೆಗೆ 2 ರೆಕ್ಕೆಗಳು ಕೊಟ್ಟಿದೆ. 2 ರೆಕ್ಕೆಗಳು ಅಂತಂದರೆ ಸತ್ಯವೇದದ ಒಂದು ಜ್ಞಾನವನ್ನು ಕೊಟ್ಟಿದೆ. ಆ ಜ್ಞಾನವನ್ನು ಹಿಡ್ಕೊಂಡು ಆ ಸಭೆ ಅರಣ್ಯದಲ್ಲಿ ಸ್ಪೀಡಾಗಿ ಓಡ್ತಾ ಇದೆ. ಇವತ್ತು ಆ ಒಂದು ವಾಕ್ಯವನ್ನು ನಿಮ್ಮ ಕೈಯಲ್ಲೂ ನಮ್ಮ ಕೈಯಲ್ಲೂ ಸ್ವಾಮಿ ಕೊಟ್ಟಿದ್ದಾನೆ. ಯಾಕೆ ಅಂತಂದರೆ ಈ ಕೊನೆಯ ಕಾಲದಲ್ಲಿ ಎಲ್ಲರೂ ಸಹ ಮತ್ತೊಮ್ಮೆ ಇದು ನಡೆಯುತ್ತೆ. ಮತ್ತೊಮ್ಮೆ ಸೈತಾನ ನಿಲ್ಲಿಸಲಿಕ್ಕೆ ಪ್ರಯತ್ನ ಪಡ್ತಾನೆ. ಸೈತಾನ ಮತ್ತೊಮ್ಮೆ ಕೊಲ್ಲಿಕ್ಕೆ ಪ್ರಯತ್ನ ಪಡ್ತಾನೆ. ಇದನ್ನು ಬದಲಾಯಿಸಲಿಕ್ಕೆ ಪ್ರಯತ್ನ ಪಡ್ತಾನೆ. ಆದರೆ ಸತ್ಯತೆ ತಿಳ್ಕೊಂಡವ್ರು ಮಾತ್ರ, ಈ ಸತ್ಯದ ವಾಕ್ಯನ ಹಿಡ್ಕೊಂಡವ್ರು ಮಾತ್ರ
ಏನು ಮಾಡ್ತಾರೆ, ಈ ವಾಕ್ಯನ ಇಟ್ಕೊಂಡು ನಾವು ಬೆಟ್ಟ ಗುಡ್ಡಗಳಿಗೆ ಓಡೋಗ್ಬೇಕಾಗಿದೆ ಪ್ರಿಯರೇ. ಹೌದು ಪ್ರಿಯರೇ, ಕೊನೆಯ ಕಾಲ ಯೇಸು ಸ್ವಾಮಿಯ ಬರೋಣ ಅತಿ ಶೀಘ್ರದಲ್ಲಿ ನಾವು ವಿ ವಿಲ್ ಕಾಲ್ ಇಟ್ ಆಸ್ ಎಂಡ್ ಆಫ್ ಎಂಡ್ ಡೇಸ್ ಅಂತ ಕರಿತೀವಿ ಪ್ರಿಯರೇ. ಅಂದರೆ ಕೊನೆಯ ಕಾಲ ಇದಾಗಿದೆ ಪ್ರಿಯರೇ. ಹೌದು ಪ್ರಿಯರೇ, ಇವತ್ತು ನೀವು ನಾನು ಯಾವ ಸಭೆಯಲ್ಲಿ ನಾವು ನಿಂತಿದ್ದೀವಿ? ದೇವರ ಸತ್ಯ ಸಭೆಯಲ್ಲ, ದೇವರ ಕೊನೆಯ ಕಾಲದ ಸಭೆಯಲ್ಲ, ಅಥವಾ ಈ ಸೈತಾನನು ಮನುಷ್ಯರ ಮುಖಾಂತರ ಕಟ್ಟಿದಂಥ ಸಭೆಯ, ಅಥವಾ ದೇವರೇ ಕಟ್ಟಿದಂಥ ಸಭೆಯ ಅನ್ನೋದನ್ನ ನಾವು ನೋಡೋದೇ ಹಾಗಿದ್ರೆ ಇನ್ನೊಂದು ಸ್ವಲ್ಪ ಮುಂದೆ ಹೋಗೋಣ ಪ್ರಿಯರೇ. ಈ ಸಭೆಗೆ ಒಂದು 2 ಸಿಗ್ನಿಫಿಕೆನ್ಸ್ನ ಕೊಡ್ತಾರೆ. ಮೊದಲನೇದಾಗಿ ದೇವರ ಸಭೆಯನ್ನು ನೋಡಿದ್ವಿ. ಆ ದೇವರ ಸಭೆಗೆ 2 ರೆಕ್ಕೆಗಳಿತ್ತು, ಅಂದರೆ ವಾಕ್ಯವಿತ್ತು. ಈಗ ಇನ್ನೊಂದು 2 ಸಿಗ್ನಿಫಿಕೆನ್ಸ್ನ ನಾವು ನೋಡೋದಾಗಿದೆ ಪ್ರಿಯರೇ. ಆ ಗುರುತೇನು, ಆ ಸಭೆಯ ಗುರುತೇನು, ಆ ಸಭೆ ಏನು ಪಾಲಿಸುತ್ತೆ ಅನ್ನೋದು ನಾವು ನೋಡೋದೇ ಆಗಿದ್ರೆ, ಅದೇ 12ನೇ ಅಧ್ಯಾಯ 17ನೇ ವಚನ ನಮಗೆ ಇನ್ನೊಂದಷ್ಟು ಕ್ಲಿಯರೆನ್ಸ್ ಕೊಡುತ್ತೆ ಪ್ರಿಯರೇ. 17ನೇ ವಚನ ಹೀಗೆ ಹೇಳುತ್ತೆ, ಆಗ ಘಟಸರ್ಪನು ಸ್ತ್ರೀಯ ಮೇಲೆ ಕೋಪಿಸಿಕೊಂಡು ಆಕೆಯ ಸಂತಾನದವರಲ್ಲಿ ಉಳಿದವರ ಮೇಲೆ, ಅಂದರೆ ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆದು ಯೇಸುವಿನ ವಿಷಯವಾಗಿ ಸಾಕ್ಷಿಯನ್ನು ಹೇಳಿರುವವರ ಮೇಲೆ ಯುದ್ಧ ಮಾಡುವುದಕ್ಕೆ ಹೊರಟು ಸಮುದ್ರ ತೀರದ ಮರಳಿನ ಮೇಲೆ ನಿಂತನು. ಹೌದು ಪ್ರಿಯರೇ, ಇಲ್ಲಿ ಇವತ್ತು ಸೈತಾನ ಯಾರ ಮೇಲೆ ಯುದ್ಧ ಸಾಧಿಸ್ತಾ ಇದ್ದಾನೆ? ಅಯ್ಯೋ ಎಲ್ಲವೂ ಕರೆಕ್ಟಾಗಿದೆ, ನನ್ನಲ್ಲಿ ನನಗೆ ಯಾವುದೂ ಸಮಸ್ಯೆ ಇಲ್ಲ ಅಂತ ಅಂದರೆ, ಹೌದು ಪ್ರಿಯರೇ, ಅಂದರೆ ನಿಮ್ಗೆ ಯಾವುದೂ ಸಮಸ್ಯೆ ಇಲ್ಲ, ಯಾಕಂದ್ರೆ ಸೈತಾನನ ಮಕ್ಕಳು. ಸಮಸ್ಯೆ ಇಲ್ಲಿ ಯಾರಿಗೆ? ಸತ್ಯ ಸಭೆಯನ್ನು ಹಿಡ್ಕೊಂಡವ್ರಿಗೆ ಮಾತ್ರ. ಆ ಸಭೆಯ 2 ಇದೆ. ಒಂದು, ಆತ ಘಟಸರ್ಪ ಯಾರ ಮೇಲೆ ಕೋಪವಾಗಿದ್ದಾನೆ? ಸ್ತ್ರೀಯ ಮೇಲೂ ಹಾಗೂ ಆಕೆಯ ಸಂತಾನದವರ ಮೇಲೆಯೂ ಆತ, ಹಾಗೂ ಆ ಸಂತಾನದಲ್ಲಿ ಉಳಿದವರ ಮೇಲೆಯೂ ಆತನು ಯುದ್ಧವನ್ನು ಸಾಗಿಸುವಂಥವನಾಗಿದ್ದಾನೆ ಪ್ರಿಯರೇ. ಅಂದರೆ ಸಿಗ್ನಿಫಿಕೆನ್ಸ್ ಏನು ಅಂತೀರಾ? ಆ ಸಭೆಗೆ 2 ಸಿಗ್ನಿಫಿಕೆನ್ಸ್ ಇಲ್ಲೇ ಇದೆ. ಆ ಸಭೆ, ಆ ಸ್ತ್ರೀ ಆಕೆಯ ಸಂತತಿ 2 ವಿಷಯದ ಬಗ್ಗೆ ನಾವು ಮುಖ್ಯವಾಗಿ ನೋಡೋದೇ ಆಗಿದ್ರೆ, ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆದವರು ಹಾಗೂ ಯೇಸುವಿನ ವಿಷಯವಾಗಿ ಸಾಕ್ಷಿಯನ್ನು ಕೊಡುವಂಥವ್ರು ಪ್ರಿಯರೇ. ಹೌದು ಪ್ರಿಯರೇ, ಇವತ್ತು ನಮ್ಮ ಸಭೆಯಲ್ಲಿ 10 ಆಜ್ಞೆಗಳನ್ನು ಕೈಕೊಂಡು ನಡೆಯುವಂಥದ್ದು ಅಂತಂದರೆ 10 ಆಜ್ಞೆಗಳನ್ನು ಕೈಕೊಂಡು ನಡೆಯುವಂಥದ್ದು. ಅದರಲ್ಲಿ ನಾನು 1 ಆಜ್ಞೆನ ಬಿಟ್ಟು 9 ಆಜ್ಞೆಗಳನ್ನ ಕೈಕೊಂಡು ನಡೀತೀನಿ ಅಂತಂದರೆ ಅದು ದೇವರ ಸಭೆ ಆಗೋದಿಲ್ಲ ಪ್ರಿಯರೇ. ಇಲ್ಲ, ನಾನು ನನ್ನ ಸಾಕ್ಷಿಯನ್ನು ಹೇಳ್ತೇನೆ, ಯೇಸು ಸ್ವಾಮಿಯ ವಿಷಯವಾಗಿ, ಯೇಸು ಸ್ವಾಮಿಯ ಕುರಿತಾಗಿ ನಾನು ಬೋಧನೆ ಮಾಡೋದಿಲ್ಲ, ಯೇಸು ಸ್ವಾಮಿಯ ಕುರಿತಾಗಿ ನಾನು ಸಾಕ್ಷಿನ ಕೊಡೋದಿಲ್ಲ ಅಂತ ಅಂದರೆ ಅದು ಸಭೆ ಆಗೋದಿಲ್ಲ. ಯೇಸು ಸ್ವಾಮಿಯ ದೇವರ 3 ದೂತರ ಸಂದೇಶವನ್ನು ನಾನು ಸಾರೋದಿಲ್ಲ ಅನ್ನೋದೇ ಅಂದರೆ ಅದು ಸತ್ಯ ಸಭೆ ಆಗೋದಿಲ್ಲ ಪ್ರಿಯರೇ. ಹಾಗಾಗಿ ಸತ್ಯ ಸಭೆ ಅಂತಂದರೆ ಆಜ್ಞೆಗಳನ್ನು ಕೈಕೊಂಡು ನಡೆಯುವಂಥ, ಆಜ್ಞೆಗಳು ಅಂತಂದರೆ 10 ಆಜ್ಞೆಗಳನ್ನು ಕೈಕೊಂಡು ನಡೆಯುತ್ತೆ. ಅದರಲ್ಲಿ 1ನ ಬಿಟ್ಟು 2ನ ಬಿಟ್ಟು, ಇಲ್ಲ 4ನೇ ಆಜ್ಞೆನ ಬಿಟ್ಟು ನಾನು ಕೈಕೊಂಡು ನಡೀತೀನಿ ಅಂತಂದರೆ ಇವತ್ತು ಅದು ಸತ್ಯ ಸಭೆ ಆಗೋದಿಲ್ಲ ಪ್ರಿಯರೇ. ಇವತ್ತು ಇಡೀ ಪ್ರಪಂಚದಲ್ಲಿ ಕಾಂಪ್ರಮೈಸ್, ಹೌದು 4ನೇ ಆಜ್ಞೆ ನಮಗೆ ಬೇಕಾಗಿಲ್ಲ, ದೇವ್ರನ್ನ ನಾವು ಯಾವ ದಿನ ಬೇಕಾದರೂ ಆರಾಧನೆ ಮಾಡ್ತೀವಿ ಅನ್ನೋರು, ಐ ಆಮ್ ಸಾರಿ ಮೈ ಡಿಯರ್ ಬ್ರದರ್ಸ್, ದೇವರ ವಿಷಯದಲ್ಲಿ ಆ ರೀತಿ ನಡೆಯೋದಿಲ್ಲ ಪ್ರಿಯರೇ. ದೇವರು ಕ್ಲಿಯರಾಗಿ ಪ್ರಕಟಣೆ ಪುಸ್ತಕದಲ್ಲಿ ಆತನ ಸತ್ಯ ಸಭೆ ಯಾವುದು ಅಂತ ಹೇಳ್ತಾ ಇದ್ದಾನೆ ಪ್ರಿಯರೇ. ಹೌದು ಪ್ರಿಯರೇ, ನಾವು ಮುಂದೆ ಹೋಗೋಣ. ಇಲ್ಲಿ ನೋಡಿದೆ 3 ಸಿಗ್ನಿಫಿಕೆನ್ಸ್. ನಾನು ಹೇಳ್ತಾ 10 ಆಜ್ಞೆಗಳಲ್ಲಿ 4ನೇ ಆಜ್ಞೆ ಸಹ ಒಂದಾಗಿದೆ ಪ್ರಿಯರೇ. 4ನೇ ಆಜ್ಞೆ ಏನು ಹೇಳುತ್ತೆ? 7ನೇ ದಿನ ಸಬ್ಬತ್ತು, ಆ ದಿನದಲ್ಲಿ ನೀವು ವಿಶ್ರಾಂತಿ ಪಡಬೇಕು, ಆ ದಿನದಲ್ಲಿ ನೀವು ನನ್ನನ್ನು ಆರಾಧನೆ ಮಾಡಬೇಕು ಅಂತ ಹೇಳುತ್ತೆ. ಅಂದರೆ 7ನೇ ದಿನ ದೇವರ ದಿನ ಅಂತ ಹೇಳುತ್ತೆ. ನಾನು ಆ ದಿನ ಬಿಟ್ಟು, ಆ ಆಜ್ಞೆನ ಬಿಟ್ಟು ಇನ್ನೆಲ್ಲ ಆಜ್ಞೆಗಳನ್ನು ಕೈಕೊಂಡು ನೋಡಿತೀನಿ ಅಂತಂದರೆ ಅದು ಸತ್ಯ ಸಭೆ ಅಲ್ಲ ಪ್ರಿಯರೇ. ಇವತ್ತು ನೀವು ಹೋಗ್ತಾ ಇರೋಂಥ ಸಭೆ 10 ಆಜ್ಞೆಗಳನ್ನು ಪಾಲಿಸುವಂಥ ಸಭೆಯೋ ಅಲ್ವೋ ಅನ್ನೋದು ನೀವು ತಿಳ್ಕೊಬೇಕಾಗಿದೆ ಪ್ರಿಯರೇ. ಇನ್ನೊಂದು ಮುಂದೆ 2 ಸಿಗ್ನಿಫಿಕೆನ್ಸ್ ನೋಡಿದ್ವಿ. ದೇವರ ಸಭೆಗಿರುವಂಥ 2 ಸಿಗ್ನಿಫಿಕೆನ್ಸ್. ಮುಂದೆ ನಾವು ನೋಡಬೇಕಾದ್ರೆ 2 ಗುರುತುಗಳನ್ನ ನೋಡಿದ್ವಿ. ಮುಂದೆ ನಾವು ನೋಡಬೇಕಾದ್ರೆ ಅದೇ ಪ್ರಕಟಣೆ ಪುಸ್ತಕ 19ನೇ ಅಧ್ಯಾಯ 10ನೇ ವಚನ, ಯೇಸು ಸ್ವಾಮಿಯ ವಿಷಯವಾಗಿ ಕುರಿತಾಗಿ ಸಾಕ್ಷಿ ಹೇಳುವಂಥದ್ದು ಅಂತ ಅಂದರೆ ಏನು ಅನ್ನೋದು ನಾವು ನೋಡಬೇಕಾದ್ರೆ ಪ್ರಕಟಣೆ 19:10ನೇ ವಚನ ಹೀಗೆ ಹೇಳುತ್ತೆ, ಆಗ ನಾನು 11ನೇ ವಚನ ಡೈರೆಕ್ಟಾಗಿ ಹೋಗೋಣ. ಪರಲೋಕವು ತೆರೆದಿರುವುದನ್ನು ನಾನು ಕಂಡೆನು, ಆಗ ಇಗೋ ಬಿಳಿ ಕುದುರೆಯು, ಸಾರಿ ಪ್ರಿಯರೇ 10ನೇ ವಚನನೇ ಓದ್ಕೊಳ್ಳೋಣ. ಆಗ ನಾನು ಅವನಿಗೆ ನಮಸ್ಕಾರ ಮಾಡಬೇಕೆಂದು ಅವನ ಪಾದಗಳ ಮುಂದೆ ಬೀಳಲು ಅವನು, ಮಾಡಬೇಡ, ನೋಡು ನಾನು ನಿನಗೂ ಯೇಸುವಿನ ವಿಷಯವಾದ ಸಾಕ್ಷಿಯನ್ನು ಹೇಳಿರುವ ನಿನ್ನ ಸಹೋದರರಿಗೂ ಜೊತೆಯ ದಾಸನಾಗಿದ್ದೇನೆ, ದೇವರಿಗೆ ನಮಸ್ಕಾರ ಮಾಡು ಅಂದನು. ಯೇಸುವಿನ ವಿಷಯವಾದ ಸಾಕ್ಷಿಯು ಪ್ರವಾದನೆಯ ಆತ್ಮವೇ. ಯೇಸು ಸ್ವಾಮಿಯ ಸಾಕ್ಷಿ ಯಾವುದಾಗಿದೆ?
ಪ್ರವಾದನೆಯ ಆತ್ಮವೇ ಅಂತ ಅಂದರೆ ಇಂಗ್ಲೀಷಲ್ಲಿ ಸ್ಪಿರಿಟ್ ಆಫ್ ಪ್ರಾಫೆಸಿ ಅಂತ ನಾವು ಕರಿತೀವಿ ಪ್ರಿಯರೇ. ಅಂತ ಅಂದರೆ ಪ್ರವಾದನೆಗಳನ್ನು ನಂಬುವಂಥದ್ದು ಅಂತಂದರೆ ಯಾವುದೇ ಪ್ರವಾದಿ ಯೇಸು ಸ್ವಾಮಿಯ ಬಿಟ್ಟು ಬೇರೆ ಏನೇ ಬರೆದ್ರೂ ಆತ ದೇವರ ಪ್ರವಾದಿ ಅಲ್ಲ ಪ್ರಿಯರೇ. ಅಂತ ಅಂದರೆ ಇವತ್ತು ಒಂದು ಸಭೆ ಕಟ್ಟಲ್ಪಟ್ಟಿದೆ, ಆ ಸಭೆ ದೇವರ ಸಭೆ, ಅದು ದೇವರ ಸತ್ಯ ಸಭೆ, ಅದು ರೆಮ್ನೆಂಟ್ ಚರ್ಚ್, ಅದು ಉಳಿದ ಸಭೆ ಅಂತ ತಿಳ್ಕೊಳ್ಳೋದು ಹೇಗೆ ಅಂತ ಅಂದರೆ 3 ಸಿಗ್ನಿಫಿಕೆನ್ಸ್. ಒಂದು, 10 ಆಜ್ಞೆಗಳನ್ನ ಕೈಕೊಂಡು ನಡೆಯುವಂಥದ್ದು, 10 ಆಜ್ಞೆಗಳನ್ನು ಕೈಕೊಂಡು ನಡೆಯುವಂಥದ್ದು, ಹಾಗೂ ಯೇಸು ಸ್ವಾಮಿಯ ವಿಷಯವಾಗಿ ಸಾಕ್ಷಿಯಾಗಿ ನಿಂತ್ಕೊಳ್ಳುವಂಥದ್ದು. ಅಂತ ಅಂದರೆ ಸ್ಪಿರಿಟ್ ಆಫ್ ಪ್ರಾಫೆಸಿ ಅಂತ ಅಂದರೆ ಆ ಸಭೆ ಪ್ರವಾದಿಗಳ ಅಡಿಪಾಯವಾಗಿ ಆ ಸಭೆ ಕಟ್ಟಿರೋದು ಪ್ರವಾದಿಯ ಅಡಿಪಾಯವಾಗಿರಬೇಕಾಗಿದೆ ಪ್ರಿಯರೇ. ಅಂದರೆ ಪ್ರಾಫೆಸಿ ಇಲ್ಲದೆ ಒಂದು ಸಭೆ ಕಟ್ಟಲಿಕ್ಕೆ ಸಾಧ್ಯವಿಲ್ಲ. ಯೇಸು ಸ್ವಾಮಿ ಇಲ್ಲದೆ ಆ ಸಭೆ ಕಟ್ಟಲಿಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಹಾಗಾಗಿ ಇವತ್ತು ನಾವು ಯೋಚನೆ ಮಾಡಬೇಕಾಗಿದೆ, ನನ್ನ ಸಭೆ ಯಾವುದು ಅಂತ. 22ನೇ ಅದೇ ಪ್ರಕಟಣೆ 22ನೇ ಅಧ್ಯಾಯ 9ನೇ ವಚನ 8, 9 ನಾನು ಸ್ವಲ್ಪ ಡೈರೆಕ್ಟಾಗಿ 22, 11 ನೇರವಾಗಿ ನಾವು ನೋಡಬೇಕಾದ್ರೆ 10ನೇ ವಚನ, ಇದಲ್ಲದೆ ಅವನು ನನಗೆ ಈ ಪುಸ್ತಕದಲ್ಲಿರುವ ಪ್ರವಾದನ ವಾಕ್ಯಗಳನ್ನು ಗುಪ್ತವಾಗಿಡಬೇಡ, ಇವು ನೆರವೇರುವ ಸಮಯವು ಸಮೀಪವಾಗಿದೆ ಅಂತ. ನಾವು ಯಾರಿಗೂ ಭಯಪಡಬೇಕಾಗಿಲ್ಲ ಪ್ರಿಯರೇ, ಯಾರಿಗೂ ನಾವು ಹೆದರಬೇಕಾಗಿಲ್ಲ. ಇವತ್ತು ಈ ಪುಸ್ತಕನ, ಪ್ರಕಟಣೆ ಪುಸ್ತಕನ ನಾವು ತೆರೆದಿಟ್ಟ ಅಧ್ಯಾಯ ಅಂತ ಹೇಳ್ತೀವಿ. ಅಂದರೆ ಎಷ್ಟೊಂದು ಸೀಕ್ರೆಟ್ನ ಏನು ಮಾಡುತ್ತೆ ಈ ಪ್ರಕಟಣೆ ಪುಸ್ತಕ ಬಿಡುಗಡೆ ಮಾಡುತ್ತೆ ಪ್ರಿಯರೇ. ಹೌದು ಪ್ರಿಯರೇ, ಇವತ್ತು ನಮ್ಮ ಜೀವಿತದಲ್ಲಿ ನಾವು ಯಾವ ಸಭೆಗೆ ಹೋಗ್ತಾ ಇದ್ದೀವಿ? ದೇವರ ಸಭೆಗ, ಸೈತಾನನ ಸಭೆಗ? ಯಾರನ್ನ ನಾವು ಆರಾಧನೆ ಮಾಡ್ತಾ ಇದ್ದೀವಿ? ಸೈತಾನ ಇವತ್ತು ಎಲ್ಲರನ್ನೂ ಕನ್ಫ್ಯೂಸ್ ಮಾಡಿಬಿಟ್ಟಿದ್ದಾನೆ. ನೀವು ಆರಾಧನೆ ಮಾಡಿದ್ರೆ ಸಾಕು ಅಂತ ಅಂದ್ಬಿಟ್ಟು ಕನ್ಫ್ಯೂಷನ್ ಮಾಡಿಬಿಟ್ಟಿದ್ದಾನೆ. ನಮಗೆ ಗೊತ್ತಿಲ್ಲ ಎಷ್ಟೊಂದು ಜನಕ್ಕೆ ನಾನು ನಿಜವಾಗ್ಲೂ ದೇವ್ರನ್ನೇ ಆರಾಧನೆ ಮಾಡ್ತಾ ಇದ್ದೀನಾ ಅಥವಾ ಸೈತಾನನ ಆರಾಧನೆ ಮಾಡ್ತಾ ಇದ್ದೀನಾ ಅಂತ ಅಂದ್ಬಿಟ್ಟು. ಆದರೆ ಎಷ್ಟೊಂದು ಜನ ಇವತ್ತು ನಾವು ಸೈತಾನನ ಆರಾಧನೆ ಮಾಡ್ತಾ ಇದ್ದೀವಿ ದೇವರ ಹೆಸರಲ್ಲಿ. ಹೌದು ಪ್ರಿಯರೇ, ಬದಲಾಗಬೇಕಾಗಿದೆ ಪ್ರಿಯರೇ. ಇವತ್ತು ಸತ್ಯ ಸಭೆ ಯಾವುದು ಅಂತೀರಿ? ಯಾವ ಸಭೆ 10 ಆಜ್ಞೆಗಳನ್ನ ಕೈಕೊಂಡು ನಡೆಯುತ್ತೋ, ಯಾವ ಸಭೆ ಯೇಸು ಸ್ವಾಮಿಯ ಕುರಿತಾಗಿ ಸಾಕ್ಷಿಯನ್ನು ಹೇಳುತ್ತೋ, ಯಾವ ಸಭೆ ಪ್ರವಾದಿಯನ್ನು ಸ್ಪಿರಿಟ್ ಆಫ್ ಪ್ರಾಫೆಸಿಯನ್ನು ಇಟ್ಕೊಂಡಿರುತ್ತೋ ಆ ಸಭೆ ಸತ್ಯ ಸಭೆ ಪ್ರಿಯರೇ. ಇವತ್ತು ಯಾಕೆ ನಾವು ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಸಭೆಯನ್ನು ಸತ್ಯ ಸಭೆಯ ರೆಮ್ನೆಂಟ್ ಚರ್ಚ್ ಅಂತ ಕರಿತೀವಿ ಅಂತಂದರೆ, ಈ ಸಭೆ 10 ಆಜ್ಞೆಗಳನ್ನು ಪಾಲಿಸುತ್ತೆ. ಅಂದರೆ 10 ಆಜ್ಞೆಗಳನ್ನು ಅಡಿಪಾಯವಾಗಿ ಇಟ್ಕೊಂಡಿದೆ. ಹಾಗಾಗಿ ಯೇಸು ಸ್ವಾಮಿಯ ವಿಷಯವಾಗಿ ಸಾಕ್ಷಿಯನ್ನು ಹೇಳ್ತಾ ಇದೆ. ಹಾಗೂ ಪ್ರವಾದನೆಯ ಒಂದು ಅಡಿಪಾಯ, ಪ್ರವಾದನೆಯ ಗೈಡೆನ್ಸ್ ಈ ಸಭೆಗಿದೆ ಪ್ರಿಯರೇ. ಯಾಕೆ ಅಂತ ನಾವು ನೋಡಬೇಕಾದ್ರೆ ವೈಟಮ್ನವರು, ಒನ್ ಆಫ್ ದಿ ಫೌಂಡರ್ ಆಫ್ ದಿಸ್ ಚರ್ಚ್, ವೈಟಮ್ನವರು ದೇವರ ದೀರ್ಘ ದರ್ಶನವನ್ನು ನೋಡಿ ಆಕೆ ಪ್ರತಿಯೊಂದನ್ನು ಬರೆದು ನಮಗೆ ಕೊಟ್ಟಿದ್ದಾಳೆ. ಸುಮಾರು 2,000 ವಿಷನ್ಸ್, 2,000 ದರ್ಶನಗಳು, 160-170 ಪುಸ್ತಕಗಳು ಬರೆದಿದ್ದಾರೆ. ಹಾಗೂ 70 ವರ್ಷ ಆಕೆ ದೇವರ ಪ್ರವಾದಿಯಾಗಿ ನಿಂತಿದ್ದಾಳೆ ಪ್ರಿಯರೇ. ಹೌದು ಪ್ರಿಯರೇ, 1844ರಿಂದ ಹಿಡಿದು 1915 ಗಂಟ ಆಕೆ ಸೇವೆಯನ್ನು ಮಾಡಿದ್ದಾಳೆ. ಹೌದು ಪ್ರಿಯರೇ, ಈ ಸಭೆ ಪ್ರವಾದನೆ ಇದೆ, ಪ್ರವಾದಿ ಇದ್ದಾರೆ, ಯೇಸು ಸ್ವಾಮಿಯ 10 ಆಜ್ಞೆಗಳಿದೆ, ಹಾಗೂ ಯೇಸು ಸ್ವಾಮಿ ಕುರಿತಾಗಿ ಸಾಕ್ಷಿಯಾಗಿ ನಿಂತ್ಕೊಂಡಿದೆ. ಇದಕ್ಕಿಂತ ಸತ್ಯ ಸಭೆ ಯಾವುದಿದೆ ಪ್ರಿಯರೇ? ನೀವು ಆಚರಣೆ ಮಾಡ್ತಾ ಇರೋ ಯಾವ ಸಭೆ ಅನ್ನೋದನ್ನ ನೀವು ತಿಳ್ಕೊಬೇಕು ಪ್ರಿಯರೇ. ಹೌದು ಪ್ರಿಯರೇ, ಇವತ್ತೇನಾದರೂ ನೀವು ಅದನ್ನು ತಿಳ್ಕೊಂಡೇ ಹೋದರೆ ಇಮಿಡಿಯೇಟಾಗಿ ಸತ್ಯ ಸಭೆಗೆ ನೀವು ಸತ್ಯ ಸಭೆನ ಹುಡ್ಕೊಂಡು ಹೋಗಬೇಕಾಗಿದೆ ಪ್ರಿಯರೇ. ಪವಿತ್ರಾತ್ಮ ನಿಮ್ಮ ಹೃದಯದಲ್ಲಿ ಮಾತಾಡಬೇಕಂತ ಇವತ್ತು ನಾನು ಬೇಡ್ತಾ ಇದ್ದೀನಿ. ಸ್ವಾಮಿಯನ್ನು ಒಂದು ಪ್ರಾರ್ಥನೆ ಮಾಡ್ಕೊಂಡು, ಸ್ವಾಮಿ ನಮ್ಗೆ ಯಾರಿಗೂ ಗೊತ್ತಿಲ್ಲ ತಂದೆ, ಸೈತಾನ ನಮ್ಮೆಲ್ಲರನ್ನೂ ಕನ್ಫ್ಯೂಸ್ ಮಾಡಿಬಿಟ್ಟಿದ್ದಾನೆ ಸ್ವಾಮಿ. ಹೌದು ತಂದೆ, ದಯವಿಟ್ಟು ಕೇಳುವಂಥ ಎಲ್ಲ ನಿನ್ನ ಮಕ್ಕಳಿಗೂ ಸತ್ಯ ಸಭೆ ಯಾವುದು, ಈ ಸಭೆಯ ಅಡಿಪಾಯವೇ, ಈ ಸಭೆಯ ಗುರುತೇನು ಅನ್ನೋದನ್ನ ತೋರಿಸಿ ನಮ್ಮನ್ನೆಲ್ಲರನ್ನ ನಿನ್ನ ಸತ್ಯ ಸಭೆಗೆ, ಆ ರೆಮ್ನೆಂಟ್ ಚರ್ಚಿಗೆ ಕರ್ಕೊಂಬರಬೇಕೆಂದು ಯೇಸು ಸ್ವಾಮಿ ಹೆಸರಲ್ಲಿ ಬಿಡುವಂತನಾಗಿರುವೆನು ಪ್ರಿಯರೇ. ಆಮೇಲೆ